ನಂದಗೋಕುಲದಲ್ಲಿ ಮುಂಜಾವಿನಿಂದಲೇ ಗಡಿಬಿಡಿ ಶುರುವಾಗಿತ್ತು. ನಾಗಮ್ಮ ಇವತ್ತು ಮೊದಲು ಮನೆಗುಡಿಸಿ ಒರೆಸಿ ಸ್ವಚ್ಛ ಮಾಡು. ನಮ್ಮ ಪ್ರವಲ್ಲಿಕ ಇಂದು ಉಪವಾಸ ಮಾಡ್ತಾಳಂತೆ. ಅವಳ ಯಾವುದೋ ಪ್ರಾಜೆಕ್ಟ್ ಸಕ್ಸಸ್ ಆಯ್ತಂತೆ. ಬೇಡ ಅಂದ್ರೂ ಕೇಳಲ್ಲ ಈ ಹುಡುಗರು. ಏನ್ಮಾಡೋದು, ಇರಲಿ ನೀನು ಬೇಗ ನಿನ್ನ ಕೆಲಸ ಮುಗಿಸು. ನಾಗಮ್ಮನನ್ನು ಅವಸರಿಸಿದಳು ಸಿಂಚನ. ಸರಿ ಅಮ್ಮವ್ರೇ, ನಮ್ಮ ವಲ್ಲಿಕಾ ಪುಟ್ಟ ಎಷ್ಟು ಬೆಳೆದು ಬಿಟ್ಟಿದೆ. ಮೊನ್ನೆವರೆಗೂ ಪುಟ್ಟ ಹುಡುಗಿ ತರ ಇತ್ತು. ದಿನ ಆಫೀಸ್ ಹೋಗೋ ಮುಂಚೆ ಬಂದ ನಂತರ ಒಮ್ಮೆ ದೃಷ್ಟಿ ನಿವಾಳಿಸಬೇಕು ಆಯಮ್ಮನಿಗೆ. ವಯಸ್ಸಿಗೆ ಬಂದು ಮೈದುಂಬಿಕೊಂಡು ಏಟು ಚೆನ್ನಾಗಿ ಕಾಣ್ತಾಳೆ ನನ್ ತಾಯಿ. ನನ್ ದೃಷ್ಟಿನೇ ಸಾನ ಆಯಮ್ಮಂಗೆ. ನಾನೇ ದಿನ ದುಡ್ಡಿ ತೆಗೀತೀನಿ ಕಣಮ್ಮವ್ರೆ. ಆಯ್ತು ಬಿಡು ತಾಯಿ, ನೀ ಬೇಡ ಅಂದ್ರೆ ಮಾತ್ರ ಕೇಳುತ್ತೀಯಾ? ಸ್ನಾನಕ್ಕೆ ಹೋಗಿದ್ದಾಳೆ, ಬರುವುದರೊಳಗೆ ನೀನು ನಿನ್ನ ಕೆಲಸ ಮುಗಿಸಿ ಬಾ. ನಾನು ದೇವರ ಮನೆ ತುಳಸಿಕಟ್ಟೆಯ ಬಳಿ ರಂಗೋಲಿ ಹಾಕಿ ಪೂಜೆಗೆ ಅಣಿಗೊಳಿಸಬೇಕು ಎನ್ನುತ್ತಾ ಅರಿಶಿನ ಕುಂಕುಮದ ಜೊತೆಗೆ ರಂಗೋಲಿಯ ಬಟ್ಟಲನ್ನು ಕೈನಲ್ಲಿ ತೆಗೆದುಕೊಂಡು ದೇವರ ಮನೆಯೆಡೆಗೆ ಹೊರಟಳು. ಆಗ ತಾನೇ ತಲೆಸ್ನಾನ ಮುಗಿಸಿ ಹೆರಳನ್ನು ಹಿಂದಿಕ್ಕುತ್ತಾ ಕೆಂಪು ಕಪ್ಪು ಮಿಶ್ರಿತ ಸಾಫ್ಟ್ ಕಾಟನ್ ಸೀರೆ ಉಟ್ಟು ಕೆಳಗಿಳಿದು ಬರುತ್ತಿದ್ದ ಮಗಳನ್ನು ಡೈನಿಂಗ್ ಬಳಿ ನಿಹಾರಿಕಾಗೆ ತಿಂಡಿ ಕೊಡುತ್ತಿದ್ದ ಸಿಂಚನ ಕಣ್ಣೆವೇ ಇಕ್ಕದೆ ಹಾಗೇ ನೋಡುತ್ತಿದ್ದು ಬಿಟ್ಟರು. ಅಮ್ಮ ಹಾಗೆ ನೋಡುತ್ತಿದ್ದರೆ ಏನಿರ ಬಹುದೆಂದು ಹಿಂದಿರುಗಿ ನೋಡಿದ. ನಿಹಾರಿಕಾ, ಅಕ್ಕ ನೀನು ಸೂಪರ್ ಆಗಿದ್ದೀಯ ಸೀರೆಯಲ್ಲಿ ಎಂದು ಅಕ್ಕನಿಗೆ ಛೇಡಿಸಿದಳು. ತಂಗಿಯ ಮಾತಿಗೆ ಮುಗುಳ್ನಗುತ್ತಾ ಕೆಳಗಿಳಿದು ಬಂದು ತಂಗಿಯ ಕೆನ್ನೆ ಹಿಂಡಿ ಸುಮ್ಮನೆ ತಿಂಡಿ ತಿನ್ನು ತಲೆ ಹರಟೆ ಎಂದಳು ಮುದ್ದಿನಿಂದ ಗದರಿಕೊಳ್ಳುತ್ತಾ. ಆಗ ತಾನೇ ಬಿಡಿಸಿ ತಂದ ಮಲ್ಲಿಗೆಯಷ್ಟೇ ಸ್ವಚ್ಛ ಸುಂದರವಾಗಿದ್ದ ಮಗಳನ್ನು ಹತ್ತಿರ ಕರೆದು ತಮ್ಮ ಕಣ್ಣಿನ ಕಾಡಿಗೆಯನ್ನು ಕಿವಿ ಹಿಂದೆ ಇಟ್ಟು ಸೀರೆ ಉಡುವಂದ್ರೆ ಉಡೋದೇ ಇಲ್ಲ ನೀನು, ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯ. ನನ್ನ ಕಣ್ಣೇ ತಾಗುತ್ತೇನೋ. ಸಂಜೆ ನಾಗಮ್ಮನ ಕೈಯಲ್ಲಿ ದೃಷ್ಟಿ ತೆಗೆಸಿಕೋ ಎಂದ ತಾಯಿ ಮಾತಿಗೆ ನಸುನಕ್ಕು ದೇವರಿಗೆ ದೀಪ ಇಟ್ಟು ನಮಸ್ಕರಿಸಿ ಬಂದು ಅಮ್ಮನಿಗೂ ನಮಸ್ಕರಿಸುತ್ತಾ, ಅಮ್ಮ ಹೆತ್ತಮ್ಮನಿಗೆ ತನ್ನ ಮಕ್ಕಳು ಹೇಗಿದ್ದರು? ಮುದ್ದೆ. ಅದಕ್ಕೆ ಹಾಗೆ ಹೇಳ್ತೀಯಾ? ನಿನ್ನ ಮಗಳೇನು ಸುರಸುಂದರಿಯಲ್ಲ, ನಿನ್ನ ಅಂದದಲ್ಲಿ ಅರ್ಧ ಬಂದಿದ್ದರೆ ಸಾಕಿತ್ತು. ಅಂಥಾದೇನೂ ಆಗಲ್ಲ, ಯೋಚಿಸಬೇಡ ಎಂದು ಅಮ್ಮನಿಗೆ ಉತ್ತರಿಸಿ ಕೈಯಲ್ಲಿ ಮೊಬೈಲ್ ಸ್ಕೂಟಿ ಕೀ ಹಿಡಿದು ಹೊರಟಳು. ಆಚೆ ಹೊರಟ ಮಗಳ ಹಿಂದೆ ಪೋರ್ಟಿಕೋಗೆ ಬಂದು ಬೇಗ ಬಾ ಮಗಳೇ, ಇಂದೆಲ್ಲ ಏನೂ ತಿನ್ನಲ್ಲ ಅಂತೀಯ, ಹೇಗಿರ್ತೀಯೋ ಏನೋ ನೋಡು, ಈಗ್ಲೇ ಹೇಳ್ತಿದ್ದೇನೆ, ಇಂದು ಮನೆಗೆ ಬೇಗ ಬಂದು ಬಿಡಬೇಕು. ಉಪವಾಸ ಇದ್ದಾಗ ನೀರು ಕುಡಿಯುವುದರಿಂದ ಏನೂ ಆಗಲ್ಲ, ನೀರಾದರೂ ಕುಡಿಯೋ. ಅಪ್ಪನಿಗೆ ತಿಳಿದರೆ ಮತ್ತೆ ನನ್ನ ಬೈತಾರೆ. ಅರ್ಥ ಆಯ್ತಾಯ್ ಎಂದು ಒಂದೇ ಉಸಿರಿಗೆ ಅಕ್ಕರೆಯಿಂದ ಹೇಳಿದಳು. ಸ್ಕೂಟಿ ಹತ್ತಲು ಸಿದ್ಧವಾಗಿದ್ದ ಅವಳು ಅಮ್ಮನ ಪ್ರೀತಿಯ ನುಡಿಗಳನ್ನು ಕೇಳಿ ಅದನ್ನು ಸೈಡ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿ ಅಮ್ಮನ ಬಳಿ ಬಂದು, ಸಿಂಚು ಮರೇ, ಸಮಾಧಾನ. ನಾನೇನು ಪುಟ್ಟ ಹುಡುಗಿಯೇ, ನನಗೆ ಗೊತ್ತು. ನನ್ನನ್ನು ನಾನು ಸಂಭಾಳಿಸಬಲ್ಲೆ, ಯೋಚಿಸಬೇಡ ತಿಳಿಯಿತಾ ಎಂದು ಅಮ್ಮನ ಕೆನ್ನೆಗೊಂದು ಸಿಹಿ ಮುತ್ತನ್ನಿಟ್ಟು ಮುದ್ದುಗರೆಯುತ್ತಾ ಕೈಬೀಸಿ ಆಫೀಸಿಗೆ ಹೊರಟಳು. ಆಫೀಸಿಗೆ ಬಂದು ತನ್ನ ಕೊಠಡಿಯತ್ತ ಹೊರಟವಳನ್ನು ಬಾಸ್ ನಿಮ್ಮನ್ನು ಕರೀತಿದ್ದಾರೆ ಎಂದು ಆಫೀಸ್ ಬಾಯ್ ರಮೇಶ್ ಬಂದು ಹೇಳಿದ. ಆಗಲೇ ಸಡನ್ನಾಗಿ ನೆನಪಾಯಿತು. ಸರ್ ನಿನ್ನೆಯೇ ಹೇಳಿದ್ದರು, ಅದು ಹೇಗ ಮರೆತೇನು ಎಂದು ತಲೆಗೊಂದು ಪೆಟ್ಟು ಕೊಟ್ಟುಕೊಂಡಳು. ಸರಿ, ನಾ ಹೋಗುವೆ. ನನ್ನ ರೂಮಿನಲ್ಲಿ ಈ ಬ್ಯಾಗ್ ಇಟ್ಟು ಅರ್ಪಿತ ಅವರಿಗೆ ನಾನು ಸೈಟ್ ವಿಸಿಟಿಂಗ್ಗಾಗಿ ರಿಷಿ ಸರ್ ಜೊತೆ ಹೋದೆ ಎಂದು ತಿಳಿಸು. ಏನಾದ್ರೂ ಹೇಳೋದಿದ್ರೆ ಕಾಲ್ ಮಾಡಲು ತಿಳಿಸು ಎಂದು ರಮೇಶ್ಗೆ
ಹೇಳಿದಳು. ನೀವು ಹೊರಡಿ ಮೇಡಮ್ ಸರ್ ಆಗಲೇ 2 ಸರ್ತಿ ಕೇಳಿದರು ನಿಮ್ಮನ್ನು. ಕೋಪದಿಂದ ಇದ್ದಂಗ್ ಇತ್ತು ಎನ್ನುತ್ತಾ ಅವಳ ಬ್ಯಾಗ್ ಹಿಡಿದು ಕ್ಯಾಬಿನ್ ಕಡೆ ಹೊರಟ. ಅಯ್ಯೋ ಲೇಟ್ ಆಯ್ತಲ್ಲ ಏನಂತಾರೋ ಎಂದುಕೊಳ್ಳುತ್ತಾ ಲಗುಬಗೆಯಿಂದ ಸರ್ ಚೇಂಬರ್ ಕಡೆಗೆ ಬಿರುಸಿನ ಹೆಜ್ಜೆ ಹಾಕಿದಳು. ಮೇ ಐ ಕಮಿನ್ ಸರ್ ಆ ಬಾಗಿಲನ್ನು ಸ್ವಲ್ಪವೇ ತಳ್ಳಿ ಕೇಳಿದಳು. ಕಮಿನ್ ಎ ಅಂದು ಒಳಬಂದ ನಂತರ ಯಾಕೆ ಟೈಮ್ ಸೆನ್ಸ್ ಇಲ್ವಾ ನಿಮ್ಗೆ? ನಾನು ನಿನ್ನೆನೇ ಹೇಳಿದ್ನಲ್ಲ ಶಾರ್ಪ್ 8 ಕ್ಲಾಕ್ಗೆ ಇರಬೇಕೆಂದು. ನನಗೆ ಬೇಜವಾಬ್ದಾರಿತನ ಕಂಡರೆ ಇಷ್ಟ ಆಗಲ್ಲ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇದೇ ಕೊನೆ, ಇನ್ನೊಮ್ಮೆ ಇದು ಪುನರಾವರ್ತಿಸಬಾರದು, ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ ಎಂದು ವಾರ್ನ್ ಮಾಡಿದನು ಕೋಪದಿಂದ ರಿಷಿ. ಎಂದು ಯಾರ ಕೈಯಲ್ಲಿಯೂ ಒಂದು ಮಾತು ಹೇಳಿಸಿಕೊಳ್ಳಲು ಇಷ್ಟಪಡದ ಅವಳಿಗೆ ಅವನ ಮಾತು ಮುಖಕ್ಕೆ ಒಡೆದಂತಿತ್ತು. ಕಣ್ಣಿಂದ ದುಮ್ಮಿಕ್ಕಲು ಸಿದ್ಧವಾಗಿದ್ದ ಕಣ್ಣೀರನ್ನು ಕಷ್ಟಪಟ್ಟು ತಡೆದು ಬೇಸ್ಮೆಂಟ್ನೆಡೆಗೆ ಹೊರಟಿದ್ದ ಅವನನ್ನು ಮರುಮಾತನಾಡದೆ ಮೌನವಾಗಿ ಹಿಂಬಾಲಿಸಿದಳು. ಕಾರಿನಲ್ಲಿ ಹೋಗಬೇಕಾದರೂ ರಿಷಿ ಒಂದು ಮಾತು ಮಾತನಾಡಿರಲಿಲ್ಲ. ಲ್ಯಾಪ್ಟಾಪ್ ನೋಡುತ್ತಾ ತನ್ನ ಇರುವಿಕೆಯನ್ನು ಸಹ ಹಿಡಿಸಿಕೊಂಡಿರಲಿಲ್ಲ. ಇವಳಿಗೋ ತುಂಬಾ ಇರಿಸುಮುರಿಸಾಗಿತ್ತು. ಉಸಿರು ಕಟ್ಟಿದ ಅನುಭವ. ಎಲ್ಲಾ ಸೈಟ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಕೇಳಿ ತಿಳಿದುಕೊಂಡು ಕೆಲಸಗಾರಗಳನ್ನೆಲ್ಲ ಕರೆದು ಅವರ ಬೇಕು ಬೇಡಗಳನ್ನು ವಿಚಾರಿಸಿ ಅವರು ಹೇಳಿದ ಕೆಲವು ಸಮಸ್ಯೆಗಳನ್ನು ಅತಿಬೇಗನೆ ಪರಿಹರಿಸುವುದಾಗಿ ಹೇಳಿ ಕೊನೆಯ ಸೈಟ್ ನೋಡಲು ಹೊರಡುವಷ್ಟರಲ್ಲಿ ಸಂಜೆ 4ರ ಸಮೀಪವಾಗಿತ್ತು. ಉಪವಾಸ ಬೇರೆ ಮಾಡುತ್ತಿದ್ದ ಪ್ರವಲ್ಲಿಕಾಳಲ್ಲಿ ಇನ್ನೂ ಚೈತನ್ಯವೇ ಇರಲಿಲ್ಲ. ಮಧ್ಯಾಹ್ನದ ಊಟವನ್ನು ನಿರಾಕರಿಸಿದ್ದ ಅವಳನ್ನು ಯಾಕೆ ಊಟ ಮಾಡುವುದಿಲ್ಲ ಎಂದೇನೂ ಅವನು ವಿಚಾರಿಸಿರಲಿಲ್ಲ. ಅವಳು ಹೇಳುವ ಗೋಜಿಗೆ ಹೋಗಲಿಲ್ಲ. ಅಮ್ಮ ಒಂದೇ ಸಮನೆ ಮೆಸೇಜ್ ಮಾಡುತ್ತಲೇ ಇದ್ದರು. ಹೇಗಿದ್ದೀಯಾ ಎಂದು. ಚೆನ್ನಾಗಿದ್ದೇನೆ, ಬೇಗ ಬರುವೆ ಎಂದು ತಿಳಿಸುತ್ತಿದ್ದಳು. ಆದರೆ ಅಂದಿನ ಕೆಲಸ ಅಷ್ಟು ಬೇಗ ಮುಗಿಯುವಂತಿರಲಿಲ್ಲ. ಇನ್ನೂ ಎಷ್ಟು ಹೊತ್ತು ಆಗುತ್ತೋ ಎಂದು ಮನಸ್ಸಿನಲ್ಲೇ ಲೆಕ್ಕ ಹಾಕುತ್ತಿದ್ದಳು. ಮನೆಗೆ ಬೇಗ ಹೋಗಬೇಕು ಅಂತ ಆತನಿಗೆ ಹೇಳಲು ಬಾಯಿಯವರೆಗೆ ಬಂದ ಮಾತನ್ನು ದುರ್ವಾಸ ಮುನಿ ತರಹ ಮುಖ ಕೆಂಪಗೆ ಮಾಡಿಕೊಂಡಿದ್ದ. ಅವನನ್ನು ನೋಡಿ ಅವಳು ಹೇಳ ಬೇಕೆಂದಿದ್ದ ಮಾತನ್ನು ಹಾಗೆ ನುಂಗಿಕೊಂಡಳು. ಇನ್ನೊಂದು ಸೈಟ್ ನೋಡುವುದು ಮುಗಿದರೆ ಬೇಗನೆ ಮನೆಗೆ ಹೋಗಬಹುದು. ನಾನು ಉಪವಾಸ ಇದ್ದ ದಿನವೇ ಇವರು ಈ ಕೆಲಸ ಇಟ್ಟುಕೊಂಡಿದ್ದು ನನ್ನ ದುರಾದೃಷ್ಟ ಎಂದುಕೊಳ್ಳುತ್ತಾ ದೇವರೇ ಬೇಗ ಮುಗಿಯುವಂತೆ ನೋಡಪ್ಪ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಂಡಳು. ಕೊನೆಯ ಸೈಟ್ ತಲುಪುವಷ್ಟರಲ್ಲಿ 5 ಗಂಟೆಯಾಗಿತ್ತು. ಬೆಂಗಳೂರಿನ ಹೊರ ವಲಯದಲ್ಲಿರುವ ಹೊರಮಾವುನಲ್ಲ. ಇದ್ದದ್ದು ಯಾಕೆ ಆಸಕ್ತಿ ಇಲ್ಲವೇ? ತುಂಬಾ ಡೆಲ್ ಆಗಿದ್ದೀರಾ? ದುರ್ವಾಸನ ಉವಾಚ. ಹಾಗೇನಿಲ್ಲ ಸರ್, ಸ್ವಲ್ಪ ತಲೆನೋವು ಅಷ್ಟೇ ಎಂದು ಹೇಳಿ ಅವನನ್ನು ಅನುಸರಿಸಿದಳು. ಮ್ಯಾನೇಜರ್ ಜೊತೆ ಮಾತನಾಡಿ ಕೆಲವು ಪಾಯಿಂಟ್ಸ್ ನೋಟ್ ಮಾಡಿಕೊಳ್ಳಲು ಅವಳಿಗೆ ತಿಳಿಸಿದನು. ವಾಲ್ ಥಿಕ್ನೆಸ್ ಕ್ವಾಲಿಟಿ ಚೆಕ್ ಮಾಡಬೇಕೆಂದು ಫಸ್ಟ್ ಫ್ಲೋರ್ಗೆ ಹೊರಟ ಅವನನ್ನು ಪ್ರವಲ್ಲಿಕಾ ಅನುಸರಿಸಿದಳು. ಇಂಜಿನಿಯರ್ ಜೊತೆ ಮಾತನಾಡಿ ಎಲ್ಲವೂ ಸರಿ ಇರುವ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅವಳೆಡೆಗೆ ತಿರುಗಿ ಇನ್ನು ಹೊರಡೋಣ ಎಂದು ಉತ್ತರಕ್ಕೂ ಕಾಯದೆ ಮೆಟ್ಟಿಲಿಳಿಯ ಹತ್ತಿದನು. ಅಲ್ಲಿಗೆ ತುಂಬಾ ದಣಿದಿದ್ದ ಅವಳಿಗೆ ಹಸಿವು ಬಾಯಾರಿಕೆಯಿಂದ ನಿಲ್ಲಲು ಕಷ್ಟವೆನಿಸುತ್ತಿತ್ತು. ಹಾಗೆಯೇ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಮೆಟ್ಟಿಲು ಇಳಿಯುತ್ತಿದ್ದ ಅವನ ಹಿಂದೆ ಹೆಜ್ಜೆ ಇಟ್ಟಳು. ಕಣ್ಣಿಗೆ ಕತ್ತಲಾವರಿಸಿದಂತಾಗಿ ಸರ್ ಎನ್ನುತ್ತಾ ಮುಂದಕ್ಕೆ ಮುಗ್ಗರಿಸಿದಳು. ಏನೆಂದು ಹಿಂದಿರುಗಿದ ಅವನು ತಕ್ಷಣ ಅವಳನ್ನು ಬಳಸಿ ಹಿಡಿದುಕೊಂಡನು. ಏನಾಯ್ತು ಎಂದು ಗಾಬರಿ ಮುಖ ಹಿಡಿದು ಅಲುಗಾಡಿಸಿದನು. ಆರೆ
ಪ್ರಜ್ಞಾವಸ್ಥೆಯಲ್ಲಿದ್ದ ಅವನಿಗೆ ಪ್ರತ್ಯುತ್ತರಿಸಲು ಸಹ ಶಕ್ತಿಯಿರಲಿಲ್ಲ. ಕಡಿದ ಬಾಳೆಗಿಡದ ಹಾಗೆ ಸೋತು ಹೋಗಿದ್ದವಳನ್ನು ತಕ್ಷಣ ಎರಡು ಕೈಯಲ್ಲಿ ಹಿಡಿದು ಎತ್ತಿಕೊಂಡು ವೇಗವಾಗಿ ನಡೆಯುತ್ತಾ ಡ್ರೈವರ್, ಬೇಗ ಕಾರು ತೆಗೆಯಿರಿ ಮೇಡಂಗೆ, ಹುಷಾರಿಲ್ಲ, ಹತ್ತಿರದ ಹಾಸ್ಪಿಟಲ್ಗೆ ನಡೆಯಿರಿಯೇ ಎಂದು ಹೇಳಿದನು. ಕಾರಿನಲ್ಲಿ ಅವಳನ್ನು ಕೂರಿಸಿ ಅವನು ಕುಳಿತು ಭುಜಕ್ಕೆ ಒರಗಿಸಿಕೊಂಡನು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವನಿಗೆ ಗಾಬರಿಯಾಗಿತ್ತು. ಏನಾಯ್ತು ಎಂದು ಚಿಂತಿಸುತ್ತಿದ್ದ ಅವನು ಮೆಸೇಜ್ ಬರುತ್ತಿದ್ದ ಅವಳ ಫೋನ್ ತೆಗೆದು ನೋಡಿದ. ಅವಳ ತಾಯಿಯ ಮೆಸೇಜ್ ಬಂದಿತ್ತು. ಎಲ್ಲ ನೋಡಿದ ಅವನಿಗೆ ಅವಳು ಉಪವಾಸ ಇರುವ ಬಗ್ಗೆ ತಿಳಿದಿತ್ತು. ಹಾಗಾದರೆ ಉಪವಾಸದಿಂದ ಹೀಗೆ ಆಗಿದೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟನು. ಸೂರ್ಯನ ಮುಸ್ಸಂಜೆಯ ಕೆಂಪು ಕಿರಣಗಳು ಅವಳ ಮುಖದ ಮೇಲೆ ಬಿದ್ದು ಮತ್ತಷ್ಟು ಮುದ್ದಾಗಿ ಕಾಣುತ್ತಿದ್ದಳು. ಅವಳನ್ನು ಬೆಳಗ್ಗೆಯಿಂದ ಅಷ್ಟಾಗಿ ಗಮನಿಸಿರದ ಅವನು ಹಾಗೆ ನೋಡುತ್ತಿದ್ದನು. ಕೆಂಪು ಸೀರೆಯಲ್ಲಿ ಅತ್ಯಂತ ಮುಗ್ಧ ಮನೋಹರವಾಗಿ ಕಾಣುತ್ತಿದ್ದ ಅವಳಿಗೆ ಮನ ಸೋತು ಹೋಗುತ್ತಿದೆ ಅನಿಸಿತು. ಅಷ್ಟರಲ್ಲಿ ಡ್ರೈವರ್ ಸರ್ ಹಾಸ್ಪಿಟಲ್ ಬಂತು ಎಂದ. ಅವನ ಕಾಲರ್ ಬಳಿಯ ಶರ್ಟನ್ನು ಬಿಗಿಯಾಗಿ ಹಿಡಿದಿದ್ದ ಅವಳ ಕೈಗಳನ್ನು ಬಿಡಿಸುತ್ತಾ ಅವಳನ್ನು ಮತ್ತೆ ತನ್ನೆರಡು ಕೈಗಳಿಂದ ಎತ್ತಿಕೊಂಡು ಹಾಸ್ಪಿಟಲ್ನೊಳಕ್ಕೆ ಪ್ರವೇಶಿಸಿದನು. ಮೊದಲೇ ಫೋನಿನಲ್ಲಿ ತಿಳಿಸಿದ್ದರಿಂದ ಬೇಗ ಬಂದ ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ನೋಡಿ ಹೆದರಿ ಕೊಳ್ಳುವುದು ಏನೂ ಇಲ್ಲ, ಉಪವಾಸದಿಂದ ಬಾಡಿ ಡಿಹೈಡ್ರೇಟ್ ಆಗಿದೆ ಅಷ್ಟೇ, ಒಂದು ಗ್ಲುಕೋಸ್ ಹಾಕೋಣ, ಒಂದು ಅರ್ಧ ಗಂಟೆಯೊಳಗೆ ಸರಿಯಾಗುತ್ತಾರೆ, ಗಾಬರಿ ಪಡುವುದೇನಿಲ್ಲ ಎಂದು ಧೈರ್ಯ ತುಂಬಿದರು. ಡಾಕ್ಟರ್ ಹೋದ ನಂತರ ರೂಮಿನಲ್ಲಿ ಅವಳ ಪಕ್ಕದಲ್ಲಿ ಕುಳಿತಿದ್ದ ರಿಷಿ ಅವಳನ್ನು ದಿಟ್ಟಿಸಿ ನೋಡಿದನು. ಯಾಕೋ ಅವಳನ್ನು ಹಾಗೆ ನೋಡಿದಷ್ಟು ನೋಡಬೇಕೆನಿಸುತ್ತಿತ್ತು. ಯಾಕೆ ನಾನು ಅವಳಿಗೆ ಮನ ಸೋಲುತ್ತಿದ್ದೇನೆ. ಕೆಂಪು ಸೀರೆಯಲ್ಲಿ ಅವಳ ಅಂದ ದ್ವಿಗುಣಗೊಂಡು ಮುದ್ದಾಗಿ ಕಾಣುತ್ತಿದ್ದಳು. ತುಂಬಾ ಮುದ್ದಾಗಿದ್ದಾಳೆ ಹುಡುಗಿ ಎಂದು ಮನಸ್ಸಿನಲ್ಲಂದುಕೊಂಡು ಅವಳ ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಸರಿಸಲು ಮುಂದಕ್ಕೆ ಬಾಗಿದನು.